ರಾಜ್ಯದಾದ್ಯಂತ ಬಹುತೇಕ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಪ್ರಮುಖವಾಗಿ ರಾಯಚೂರಲ್ಲೂ ಕೂಡ ಈ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಹದಗೆಟ್ಟ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡಿದ್ದಾರೆ. ನೋಡಿ, ಮೊದಲೇ ಹದಗೆಟ್ಟ ರಸ್ತೆಗಳು ಮಳೆ ಬಂದ ಬಳಿಕ ಅದು ಮತ್ತಷ್ಟು ಸಂಕಷ್ಟವನ್ನ ವಾಹನ ಸವಾರಿಗೆ ತಂದಿಟ್ಟಿತ್ತು. ಜೀವ ಭಯದಲ್ಲೇ ವಾಹನ ಸವಾರು ಓಡಾಡೋ ಹಾಗಾಗಿತ್ತು. ಜಿಲ್ಲಾಧಿಕಾರಿ ಕಚೇರಿಗೆ ಹೋಗುವ ಮಾರ್ಗ ಇದಾಗಿದ್ದು ಮೊಣಕಾಲ್ ತನಕ ಕೂಡ ನೀರು ನಿಂತು ಸವಾರು ಪರದಾಡಿದ್ದಾರೆ. ಡ್ರೈನೇಜ್ ಸಮಸ್ಯೆ ಹಿನ್ನೆಲೆ ರಸ್ತೆಗೆ ಭಾರೀ ಪ್ರಮಾಣದಲ್ಲಿ ನೀರು ನುಗ್ಗಿದೆ. 8ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅದೇ ರಸ್ತೆಯಲ್ಲಿ ಕಲ್ಪಿಸುವ ಈ ರಸ್ತೆ ಕಂಪ್ಲೀಟ್ ಜಲಾವೃತ ಆಗಿರುವ ದೃಶ್ಯ. ಹಾಗಾಗಿ ಸ್ಥಳೀಯರು ಆ ನೀರಲ್ಲಿ ಓಡಾಡ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಇದಕ್ಕೆ ಪರಿಹಾರ ಕೊಡಿ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಅಲ್ಲಿನ ರಸ್ತೆ ಅವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ರಾಯಚೂರಿನಲ್ಲಿ ನಿರಂತರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಇದರಿಂದಾಗಿ ಏನು ರಾಯಚೂರಿನ ಹೃದಯ ಭಾಗದಲ್ಲಿ ಇರುವಂತಹ ಮುಖ್ಯ ರಸ್ತೆಗಳು ಕೂಡ ಜಲವೃತ್ತಾಗಿರುವಂತದ್ದು. ಇವಾಗ ನಾವು ತೋರಿಸ್ತಾ ಇರುವಂತದ್ದು ರಾಯಚೂರು ನಗರದಲ್ಲಿ ಏನು ಜಿಲ್ಲಾಧಿಕಾರಿಗಳ ಒಂದು ಕಚೇರಿಗೆ ಹೋಗುವಂತ ವಿಧಾನಸೌಧಕ್ಕೆ ಹೋಗುವಂತ ಒಂದು ಈ ರಸ್ತೆ ಆಗಿರುವಂತದ್ದು ಸಂಪೂರ್ಣವಾಗಿ ಜಲವೃತವಾಗಿದೆ. ದಿನನಿತ್ಯ ಈ ರಸ್ತೆಯಲ್ಲೇ ಕೂಡ ಈ ಜನರು ಕೂಡ ಓಡಾಡುವಂತ ಪರಿಸ್ಥಿತಿ ಆಗಿದೆ. ವಾಹನಗಳು ಕೂಡ ಇಲ್ಲಿ ಸಾಕಷ್ಟು ಸಿಲುಕಿ ತಮ್ಮ ಪರದಾಡುವಂತ ಪರಿಸ್ಥಿತಿ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು. ಏನು ರಾಯಚೂರಿನ ಅಕ್ಲಾಸ್ಪುರ್ಗೆ ಹೋಗುವಂತ ಈ ದಾರಿಯಾಗಿರುವಂತದ್ದು. ಈ ರಸ್ತೆಯಿಂದ ಕೂಡ ಒಂದು 8 ಹಳ್ಳಿಗಳಿಗೆ ಹೋಗುವಂತ ರಸ್ತೆ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ರಸ್ತೆಯಲ್ಲಿ ಕೂಡ ತೊಂದರೆಗಳು ಕೂಡ ಅನುಭವಿಸ್ತಾ ಇರ್ತಾರೆ. ಮತ್ತೆ ಬೈಕ್ ಸವಾರರು ಕೂಡ ಇಲ್ಲಿ ಈ ನೀರಿನಲ್ಲಿ ಬಿಟ್ಕೊಂಡು ಕೂಡ ಹೋಗುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಇಲ್ಲಿ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಏನಿಲ್ಲಿ ಜನರು ಕೂಡ ಒಂದು ರೀತಿಯಾಗಿ ಜನರು ಕೂಡ ನೇರವಾಗಿ ಕೆಳಗೆ ಬಿದ್ದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರು ಏನಾದ್ರು ಕೇಳ್ತಾರೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್? ನೀರಿಂದ ಯಾವತ್ತಿಂದ ಇದಾಗಿರೋ ಸರ್? ಈಗ ಒಂದು 3-4 ದಿನಗಳ ಹಿಂದೆ ನಾನು ಆಕ್ಚುಲಿ ಇಲ್ಲಿ ಒಂದು ಸಂಬಂಧಿಕರು ಮದುವೆಗೆ ಬಂದಿದ್ದೆ. ಈ ಒಂದು ಪ್ಲೇಸ್ ಅಲ್ಲಿ ನೋಡುವಾಗ ಬಹಳಷ್ಟು ಮಳೆಯಿಂದ ಜಲಾವೃತವಾಗಿರ್ತಕ್ಕಂಥದ್ದು. ನಮ್ದು ಏನು ಮಲೆನಾಡ ಪ್ರದೇಶ ಅಲ್ಲ, ಬಿಸಿಲುನಾಡ ಪ್ರದೇಶ ಆದರೂ ಕೂಡ ಮಳೆ ಬಂದು ಇಷ್ಟೆಲ್ಲ ರೋಡ್ ಕೆಟ್ಟೋಗಿರ್ತಕ್ಕಂಥದ್ದು. ನೀರು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆನೇ ಇಲ್ಲ. ಚರಂಡಿ ಇದಾವೆ ಸೈಡು, ಬಟ್ ನೀರು ಹೋಗದೆ ಇರುವಂತ ಪರಿಸ್ಥಿತಿಯಲ್ಲಿ ಕಾಣ್ತಾ ಇರುವಂತದ್ದು. ಈ ಕಡೆ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಒಂದು ಸ್ಕೂಲ್ ಇದೆ, ಮತ್ತೆ ಅದ್ರ ಕಡೆ ಕಸ ವಿಲೇವಾರಿ ವಾಹನಗಳು ಕೂಡ ತಿರುಗ್ತವೆ. ಹೆಚ್ಚು ಜನ ವಸತಿ ಇರ್ತಕ್ಕಂಥ ಜನಗಳು ಕೂಡ ಇಲ್ಲಿ ಜನವಸತಿ ಕೂಡ ಇರುವಂತದ್ದು. ಮಕ್ಕಳಿಗೆ ಶಾಲೆಗೆ ಕಳಿಸುವಂತ ಪರಿಸ್ಥಿತಿ ಕೂಡ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಎಷ್ಟೋ ಬಸ್ಸುಗಳು 2-3 ಬೈಕ್ಗಳು ವಾಪಸ್ ಹೋದ್ವು. ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಬೀಳುವ ಪರಿಸ್ಥಿತಿ ಇರುವಂತದ್ದು. ಬಹಳಷ್ಟು ಸಮಸ್ಯೆಯನ್ನ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಆಗಿರುವಂತದ್ದು. ಮತ್ತೆ ಇಡೀ ಮೊಣಕಾಲ್ ತನಕ ಕೂಡ ನೀರು ಬರ್ತಕ್ಕಂಥ ಪರಿಸ್ಥಿತಿ ಇದೆ. ಎಷ್ಟೋ ಗಾಡಿಗಳು ಬಂದಾಗಿದ್ದಾವೆ, ಕೆಲವು ಬಿದ್ದಿದ್ದಾರೆ. ಮತ್ತೆ ಕೆಲವೊಂದು ವಾಹನಗಳು ಹೋಗುವಾಗ ಬಂದಾಗಿರುವಂತದ್ದು, ಅದನ್ನು ದಬ್ಕೊಂಡು ಹೋಗುವಂತ ಪರಿಸ್ಥಿತಿ ಇರುವಂತದ್ದು. ಇದಿಷ್ಟು ಇಲ್ಲಿ ಸ್ಥಳೀಯರು ಮಾತಾಡುವಂಥದ್ದು. ಇನ್ನಾದರೂ ಪಾಲಿಕೆ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಾಗಲೂ ಈ ರಸ್ತೆಗಳನ್ನ ಸುರಕ್ಷಿತವಾಗಿ ಜನರಿಗೆ ಅನುಕೂಲ ಮಾಡಿಕೊಡುತ್ತಾ ಅಂತ ಕಾದು ನೋಡಬೇಕಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.